ಪಿಕ್ಚರ್ ನೋಡಿದಾಗ ನಾನೇ ದಂಗಾಗೋಗ್ಬಿಟ್ಟೆ ನಿಜವಾಗ್ಲು. ಈ ಒಂದು ಲೈನ್ ಇಟ್ಕೊಂಡು ಅದನ್ನು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್, ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಮ್ಯೂಸಿಕ್ಕು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಾನು ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿ ಪಟ್ಟೆ. ಯಾರೋ ಕೇಳಿದಾಗ ಅನ್ನಿಸ್ತಾರೆ, ಬನ್ರಿ ನೋಡ್ರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ, ಎಂತೆಂಥ ಹೀರೋಗಳಿದ್ದಾರೆ, ನಿಮಗೆ ಗೊತ್ತಾಗಲ್ಲ ಅಷ್ಟು, ಸ್ವಲ್ಪ ಕಣ್ ತೆಗೆದು ನೋಡಿ ಅಂತ. ತುಂಬ ಖುಷಿ ಆಯ್ತು ತಾವು ಬಂದು ಇದು ಮಾಡಿರೋದು. ನೀವು ಡೈರೆಕ್ಟರ್ ಆಗಿದ್ದು ಇನ್ನೂ ಖುಷಿ ನಮಗೆ. ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದ್ದೀರಾ ಡೈರೆಕ್ಷನ್. ಓಕೆ, ಇದು ಹೇಳ್ಬಿಟ್ಟು ಇನ್ನೊಂದು ಈ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದು, ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ. ಹೇ ಉಪೇಂದ್ರ ಅವರೇ, ನೀವು ಮಾಡಿದ್ದೀರಾ ಕನ್ನಡದಲ್ಲಿ, ಇದನ್ನ ಬೇರೆ ಥರ ಮಾಡೋಣ. ನಾನು ನೋಡಿ ನಮ್ಮ ಕಾಂಬಿನೇಷನ್ ನೋಡಿ ಎಷ್ಟು ಅಂತ ನಿಮ್ಮನ್ನು ಕರ್ಕೊಂಡು ಬಂದರು. ಮನೋಹರ್ ಅವ್ರು ಎಂಟ್ರಾದ್ರು, ನವೀನ್ ಅವ್ರು ಎಂಟ್ರಾದ್ರು, ಲಹರಿ ಸಂಸ್ಥೆ ಎಂಟ್ರಾಯ್ತು. ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಂಡು ಮಹಾನುಭಾವ ಹೇಳಿ ಅವ್ರು ಮಾತಾಡಲ್ಲ ನೋಡಿ, ಆದರೆ ಹಿಂದೆನೇ ನಿಂತಿರ್ತಾರೆ. ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಎಲ್ಲರೂ ಕಾರಣ ಇವರೆಲ್ಲ. ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಹೇಳಲೇಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಶಿವಣ್ಣ ನಿಮ್ಮನ್ನು ಜಾಸ್ತಿ ಹೊತ್ತು ಕಾಯಿಸಲ್ಲ. ಆಮೇಲೆ ನಾನು ನನ್ನ ಇಷ್ಟು 1.5 ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ.